ಇವತ್ತು ಬೆಳಗ್ಗೆ ತರದ ಹೋಗೋ ಫಸ್ಟ್ ಪಾಪ ನನ್ನ ಫ್ರೆಂಡ್ ಹಸು ಹಿಡ್ಕೊಂಡು ಕೂಡ ಹೋಗಿದ್ನೋ ಮೊನ್ನೆ ನಮ್ಮ ತಾತಂದು ನೀರು ಇಲ್ದಿರ ಬೀನ್ಸ್ ಕೂಡ ಒಣಗೋಗಿತ್ತು. ಇದನ್ನೆಲ್ಲ ಕಿತ್ಬಿಟ್ಟು ಎತ್ತಿ ಒಂದು ಹತ್ರ ಆಗ್ಬೇಕಾಗಿತ್ತು. ಸೆಮ್ಟ್ ಕಿತ್ತಿರೋ ಬೈಲು ಈ ತರ ಇತ್ತು, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಸೆಮ್ಟ್ ಇದು 2000 ಗೂಟುಗಳಿದ್ವು, ಅದಕ್ಕೋಸ್ಕರ ಇದನ್ನ ಎತ್ತಿ ಒಂದು ಹತ್ರ ನಿಲ್ಸಬೇಕಾಗಿತ್ತು. ಸೆಮ್ಟ್ ಎತ್ಕೊಂಬಂದು ಕ್ಲೀನ್ ಆಗಿ ನಾನು ಕೂಡ ನಿಲ್ಸ್ತಾ ಇದ್ದೆ. ನಾವು ನಿಲ್ಸೋದು ಯಾಕಪ್ಪ ಅಂತಂದ್ರೆ ಗೂಟುಗಳು ಬಳಕೆ ಬರ್ತೈತೆ, ಅದಕ್ಕೋಸ್ಕರ. ಸೆಮ್ಟ್ ಒಂದು 5:30 ನಿಲ್ಸೋ ಫಸ್ಟ್ಗೆ ನಮ್ಮ ತಾತ ನಾವು ಟಿಫನ್ ಕೂಡ ತರಿಸಿದ್ನೋ. ನಾವು ಈ ಕಡೆ ಟಿಫನ್ ತಿಂದ್ರೆ ನಮ್ಮ ತಾತನ ಆ ಕಡೆ ಮುದ್ದೆ ಕೂಡ ತಿಂತಾ ಇದ್ನೋ. ಮುದ್ದೆ ಎಲ್ಲ ತಿನ್ಕೊಂಡು ತಿರ್ಗಾ ನಾವು ಬಂದಿದ್ದೆ ತೋಟಕ್ಕೆ, ಯಾಕಂತಂದ್ರೆ ತಿರ್ಗಾ ಗೂಟುಗಳಿದ್ವಲ್ಲ ಅದನ್ನ ಎತ್ತಬೇಕಾಗಿತ್ತು. ಈ ಕಡೆ ನಮ್ಮ ತಾತನ ಕೂಡ ಎತ್ಕೊಂಬತ್ತೇನೆ, ಅದೇ ತರ ನಮ್ಮ ಪಟ್ಲಿ ಕೂಡ ಎತ್ಕೊಂಬಂದು ಆಗ್ತಾ ಇದ್ನೋ. ಸೆರೆಂಟ್ ಹಾಕಿರೋ ಗುಟ್ಗಳು ಈ ತರ ಇತ್ತು, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು ಅಂತ ಹೇಳಕ ಇಷ್ಟಪಡ್ತೀನಿ. ಇದಿದ್ದು 1 ಎಕರೆ ಬೈಲು, ಅದಕ್ಕೋಸ್ಕರ ಇದನ್ನೆಲ್ಲ ಮಾಡಿ ಮುಗಿಸಕ 3 ಗಂಟೆ ಆಗಿತ್ತು. ನಮ್ಮ ತಾತ ಇವತ್ತು ಕ್ಯಾಪ್ಸಿಕಮ್ ಈ ಮೈಲು ತಂದಿದ್ನೋ, ಯಾಕಂತಂದ್ರೆ ಟ್ರಿಪ್ಸ್ ಕಂಟ್ರೋಲ್ ಬರ್ತಾ ಇಲ್ಲ, ಬಿಸಿಲು ಜಾಸ್ತಿ ಅಲ್ಲ, ಅದಕ್ಕೋಸ್ಕರ ಈ ಮೈಲಿ ಇವತ್ತು ಹೊಡಿಬೇಕಾಗಿತ್ತು. ಅದಕ್ಕೋಸ್ಕರ ಕಾಯಿಗಳೆಲ್ಲ ಕ್ಲೀನ್ ಆಗಿ ಕಿತ್ತಾಕ್ಬಿಟ್ಟಿದ್ದೆ, ಕ್ಲೀನ್ ಆಗಿ ಮದ್ದು ಕೂಡ ನೋಡ್ಕೊಂಬತ್ತಾ ಇದ್ದೆ. ಟೈಮ್ ನೋಡಿದೆ 7 ಗಂಟೆ ಆಗಿತ್ತು, ಆ ಕತ್ಲಾಕ್ ಕೂಡ ಮದ್ದು ಹೊಡ್ಕೊಂಬತ್ತಾ ಇದ್ದೆ. ಅವ್ರು ಹೇಳಿದ್ದು ಏನಂತಂದ್ರೆ ಕ್ಲೀನ್ ಆಗಿ ನೆನ್ಸ್ಬೇಕಣ್ಣ ಗಿಡ ಅಂದ್ರು, ನಾನು ಕೂಡ ಕ್ಲೀನ್ ಆಗಿ ನೆನ್ಸಿದ್ದೀನಿ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಇದನ್ನೆಲ್ಲ ಮಾಡಿ ಮುಗಿಸಕ ಟೈಮ್ ನೋಡಿದೆ 8 ಗಂಟೆ ಕೂಡ ಆಗಿತ್ತು. ಸೆರೆಂಟ್ ಬರ್ಬೇಕಾದಾಗ ನಮ್ಮ ನಾಯಿ ನೇತಕೊಂಡು ಸೀದಾ ಮನೆ ಹತ್ರ ಬಂದು ಹಂಗೆ ಸ್ನಾನ ಮಾಡ್ಕೊಂಡು ಒಂದು ಮದುವೆ ಆಯ್ತು. ಸರಿ ಮುಟ್ಟಿದ್ದು ಮದುವೆಗೆ ಯಾರ್ದಪ್ಪ ಅಂತ ನೀವು ಕೇಳಿದೆ, ಆಜೆವರ್ದು ಫ್ರೆಂಡ್ದು, ಅದಕ್ಕೋಸ್ಕರ ಮದುವೆಗೆ ಹೋಗ್ಬೇಕಾಯ್ತು. ಹೋಗೋ ಟೈಮಲ್ಲಿ ಪಾಪ ಕೇಕ್ ತಗೊಂಡ್ ಬರೋ ಟೈಮಾಗ ಇವರು ಕೂಡ ಸಿಕ್ಕಿ ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತೀನಿ ಅಂದ್ಬಿಟ್ಟು ಪಾಪ ಅವ್ರ ಪ್ರೀತಿಯಿಂದ ನಮ್ಗೆ ಕೇಕ್ ಕೂಡ ಫ್ರೀಯಾಗಿ ಕೊಟ್ಟರು. ಅದನ್ನೆಲ್ಲ ತಗೊಂಡು ನಾವು ಕೂಡ ಮದುವೆ ಒಳಗೆ ಎಂಟ್ರಿ ಕೊಟ್ಟೆ. ನಮ್ಗಂತೂ ಚಿಕ್ಕದಾಗಿ ಒಂದು ಸಲ್ಮಾನ ಕೂಡ ಮಾಡಿದ್ರು, ನಮ್ಗಂತೂ ತುಂಬಾ ಖುಷಿ ಕೂಡ ಆಗಿತ್ತು. ಸೆಮ್ಟ್ ಮದುವೆ ಗಂಡು ಕೈಯಲ್ಲಿ ನಾವು ಕೂಡ ಕೇಕ್ ಕಟ್ ಮಾಡಿಸ್ಬಿಟ್ಟಿದ್ದೆ. ಹಂಗೆ ಮದುವೆಗೆ ಹೋಗಿದ್ದಕ್ಕೆ ನಿಮ್ಗೂ ಗೊತ್ತಿರ್ತೈತಲ್ಲ ಏನ್ ಬೇಕು ಎಲ್ಲ ಕೂಡ ತರಿಸಿದ್ರು. ಅದನ್ನೆಲ್ಲ ಮುಗಿಸ್ಕೊಂಡು ಟೈಮ್ ನೋಡಿ ರಾತ್ರಿ 10:30 ಕೂಡ. ಮಾಲೂರು ಮಾಜಿ MLA ಮಂಜುನಾಥ್ ಗೌಡ್ರು ಕೂಡ ಬಂದಿದ್ರು, ಅವ್ರ ಜೊತೆ ಒಂದು ಫೋಟೋ ಕೂಡ ತಗೊಂಡ್ರೆ. ನಾವು ಸ್ವಲ್ಪ ಜ್ಯೂಸ್ ಹಾಕಿದ್ರಲ್ಲ, ಅದಕ್ಕೋಸ್ಕರ ಡ್ಯಾನ್ಸ್ ಆಡ್ಬೇಕು ಅನ್ಸ್ತು. ನಾವು ಕೂಡ ಒಂದೊಂದು ಸ್ಟೆಪ್ ಕೂಡ ಹಾಕಿದ್ರೆ ಎಲ್ಲರೂ. ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳಕ ಇಷ್ಟಪಡ್ತೀನಿ. ಇದಕ್ಕೆಲ್ಲ ಕಾರಣ ನಮ್ಮ ಆರ್ಜೆ ಬ್ರೋ. ಸೆರೆಂಟ್ ಊಟ ಎಲ್ಲ ತಿನ್ಕೊಂಡು ನಾನು ಬರತ್ತು ಮತ್ತೆ ಆರ್ಜೆ ಬ್ರೋ ಮನೆಗೆ ಬರಕ್ಕೆ 11 ಗಂಟೆ ಆಗಿತ್ತು. ಇವತ್ತಿನ ಕತೆ ಇಷ್ಟು, ನಾಳೆ ಸಿಗ್ತೀನಿ ಫ್ರೆಂಡ್ಸ್. ನಿಮ್